ಪಿತೃಪಕ್ಷ ಹೀಗಂದ್ರೇನು ತಿಳ್ಕೊಳ್ಳೋಣ. ನೋಡಿ, 3 ತಲೆಮಾರಿನ ಪೂರ್ವಜರು ತಮ್ಮ ಮರಣದ ನಂತರ ಪಿತೃಲೋಕ ಅನ್ನೋ ಕ್ಷೇತ್ರದಲ್ಲಿ ವಾಸಿಸ್ತಾರೆ ಅನ್ನೋದು ನಂಬಿಕೆ. ಪ್ರತಿ ವರ್ಷ ಈ 16 ದಿನಗಳವರೆಗೆ ಯಮರಾಜ್ಯ ಪಿತೃಗಳನ್ನ, ಅವರ ಸಂಬಂಧಿಕರು ಮತ್ತು ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಲು, ಉಡುಗೊರೆಗಳು, ಆಹಾರ ಮತ್ತು ನೀರನ್ನು ಸ್ವೀಕರಿಸಲು ಮುಕ್ತಗೊಳಿಸ್ತಾನೆ. ಯಾರ ಮಕ್ಕಳು ಪಿತೃಪಕ್ಷದ ವಿಧಿಗಳನ್ನ ನೆರವೇರಿಸ್ತಾರೋ ಅವರು ಪಿತೃದೋಷದಿಂದ ಮುಕ್ತರಾಗಿರ್ತಾರೆ ಹಾಗೂ ಪಿತೃಲೋಕಕ್ಕೆ ಅರ್ಹರಾಗಿರ್ತಾರೆ. ಭಾದ್ರಪದ ಶುಕ್ಲ ಪೌರ್ಣಮಿಗೆ ಪ್ರಾರಂಭವಾಗುತ್ತೆ ಹಾಗೂ ಕೊನೆ ದಿನವೇ ಮಹಾಲಯ ಅಮಾವಾಸ್ಯೆ ಹಾಗೂ ಇದನ್ನ ಪಿತೃಪಕ್ಷದ ಅತಿ ಶ್ರೇಷ್ಠ ದಿನ ಅಂತ ಪರಿಗಣಿಸಲಾಗುತ್ತೆ. ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಈ ಸಮಯದಲ್ಲಿ ತರ್ಪಣ ಕೊಡೋದು, ಆಚರಣೆಗಳನ್ನ ಶಾಸ್ತ್ರೋಕ್ತವಾಗಿ ಮಾಡ್ತಾ ಮಂತ್ರಗಳೊಂದಿಗೆ ನಮ್ಮ ಪೂರ್ವಿಕರ ಹೆಸರುಗಳನ್ನ ಹೇಳ್ಕೊಳ್ಳೋದು, ಹಸು, ಕಾಗೆ, ನಾಯಿ ಹಾಗೂ ಹಸಿದ ಭಿಕ್ಷುಕರಿಗೆ ತಿನ್ನೋದಕ್ಕೆ ಕೊಡೋದು, ಇದಕ್ಕೆಲ್ಲ ಬಹಳ ಪ್ರಾಮುಖ್ಯತೆ ಇದೆ. ಪಿತೃಪಕ್ಷದ ಉಲ್ಲೇಖ ಋಗ್ವೇದದಿಂದಲೂ ಕಂಡುಬಂದಿದೆ. ಅಗ್ನಿಪುರಾಣ, ವಾಯುಪುರಾಣ ಹಾಗೂ ಗರುಡ ಪುರಾಣದಲ್ಲೂ ಇದರ ಉಲ್ಲೇಖ ಇದೆ.